ಅದು ಬೇರೆ ಯಾರು ಅಲ್ಲ, ನೀನೀಗ ಒಂದು ಹುಡುಗಿಗೆ ಕಾಳು ಹಾಕ್ಬೇಕು. ಐ ಮೀನ್ ಲವ್ ಮಾಡಬೇಕು. ಯಾವ ಲೆವೆಲ್ಗೆ ಅವಳಿಗೆ ಇಂಪ್ರೆಸ್ ಮಾಡಬೇಕು ಅಂತಂದರೆ ನೀನು ಇಲ್ಲದೆ ಅವಳಿಗೆ ಊಟ ಸೇರಬಾರ್ದು, ನಿದ್ದೆ ಬರಬಾರ್ದು, ಯೋಚನೆನೂ ಮಾಡೋಕ್ಕಾಗಬಾರ್ದು. ಲಿಟ್ರಲಿ ಅವಳ ಲೈಫಲ್ಲಿ ನೀನು ಇಲ್ಲ ಅಂತ ಅಂದರೆ ಖಾಲಿ ಅನ್ನಿಸ್ಬೇಕು, ಶೂನ್ಯ ಅನ್ನಿಸ್ಬೇಕು, ಝೀರೋ ಅನ್ನಿಸ್ಬೇಕು. ಆ ಲೆವೆಲ್ಗೆ ನೀನು ಒಂದು ಹುಡುಗಿಗೆ ಹುಚ್ಚಿಡಿಸ್ಬೇಕು. ಏನ್ ಹೇಳ್ತಿದ್ರ ಬಾಸ್? ಈ ಹುಡುಗಿರ್ಗೂ ನನ್ಗೂ ಬರಲ್ಲ ಬಾಸ್. ಅದು ಅಲ್ಲದೆ ಇಂಥದ್ರೆಲ್ಲ ನಾನು ಸ್ವಲ್ಪ ವೀಕು, ಸ್ವಲ್ಪ ಏನು ಪೂರ್ತಿನೇ ವೀಕು. ಈ ಹುಡುಗಿರೆಲ್ಲ ನನ್ನ ಟೈಪ್ ಅಲ್ಲ ಬಾಸ್. ಯಾರಾದ್ರು ಕೇಳಿಸ್ಕೊಂಡು ಅಷ್ಟೇ ಆಮೇಲೆ ಏನೋ ಮಾತಾಡ್ತಾ ಇದೀಯಾ? ಹಂಗಾರೆ ಯಾವ ಥರನೋ ನೀನು? ಅಯ್ಯೋ ಅದು ಆ ಥರ ಅಲ್ಲ ಬಾಸ್. ಮತ್ತೆ ಯಾವ ಥರನೋ? ಹುಡುಗಿರಂದ್ರೆ ಆಗಲ್ಲ ಅಂತೀಯಲ್ಲೋ? ಅಯ್ಯೋ ಅದಾಗಲ್ಲ ಬಾಸ್, ನನ್ನ ಟೇಸ್ಟೇ ಬೇರೆ. ನನಗೆ ನನ್ನೇಜ್ ಹುಡುಗಿರ್ಗಿಂತ ದೊಡ್ಡವ್ರು ಇಷ್ಟ ಆಗ್ತಾರೆ. ಅದೇನೋ ಗೊತ್ತಿಲ್ಲ ಬಾಸ್, ಸೀನಿಯರ್ಸ್ ಅಂದ್ರೆ ಒಂಥರ ಇಷ್ಟ. ಓ ತಾವ ಆ ಥರನೋ? ಬಲೆ ಇದೆಯಾ ಕಣ? ಅಯ್ಯೋ ಆ ಥರ ಅಲ್ಲ ಬಾಸ್, ಸೀನಿಯರ್ಸ್ನ ಇಷ್ಟಪಡೋಕ್ಕೂ ಒಂದು ರೀಸನ್ ಇದೆ. ಸೀನಿಯರ್ಸ್ಗೆ ನಮ್ಕಿನ ಲೈಫ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಹುಡುಗರಿಗೆ ಗಡ್ಡ ಮೀಸೆ ಬೇಗ ಬಂದ್ಬಿಡುತ್ತೆ, ಬಟ್ ಬುದ್ಧಿ ತುಂಬಾ ಲೇಟ್ ಆಗಿ ಬರುತ್ತೆ. ಅದೇ ಸೀನಿಯರ್ಸ್ ಜೊತೆ ಟೈಅಪ್ ಆದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗತ್ತಲ್ಲ ಬಾಸ್. ಅವ್ರು ಸ್ವಲ್ಪ ಬುದ್ಧಿಗಿದ್ದಿ ಹೇಳಿ ನಮ್ಮನ್ನ ನೀಟಾಗಿರೋ ತರ ನೋಡ್ಕೋತಾರೆ. ಅದೇ ನಮ್ಮ ತರದೇ ಚೇಳ್ ಚಪಾತಿನ ಲವ್ ಮಾಡ್ಬಿಟ್ರೆ ಜೀವನ ಪೂರ್ತಿ ಬರೀ ಕಿತ್ತಾಡದೆ ರೋಟೀನ್ ಆಗ್ಬಿಡುತ್ತೆ. ಅದೇ ಸೀನಿಯರ್ಸ್ನ ಇಷ್ಟಪಟ್ರೆ ಏನೋ ನಮ್ಗಿನ ಚಿಕ್ಕವನು ಅಂತ ಮಾಫಿ ಮಾಡ್ಬಿಡ್ತಾರೆ. ಸೀನಿಯರ್ಸ್ನ ಇಷ್ಟಪಡೋದ್ರಿಂದ ಇಷ್ಟೆಲ್ಲ ಲಾಭ ಇದೆ ಬಾಸ್. ಇದ್ರ ಇಷ್ಟೊಂದೆಲ್ಲ ವಿಷಯ ಇದೆಯೇನು? ಹ್ಞೂ ಬಾಸ್. ಹೋಗ್ಲಿ ಬಿಟ್ಟಾಕ. ನೀನು ಒಂದ್ಸಲ ಈ ಐ ಮೀನ್ ಈ ಹುಡುಗಿನ ನೋಡು, ಆಮೇಲೆಲ್ಲ ನಿಂಗೆ ಗೊತ್ತಾಗುತ್ತೆ. ಸರಿ ಬಾಸ್, ನೀವ್ ಹೇಳಿದ್ಮೇಲೆ ಮುಗೀತು. ಅದೇನೇ ಇದ್ರು ಕಣ್ಣಿಗೆ ಹೊತ್ಕೊಂಡ್ ಮಾಡ್ತೀನಿ. ಯಾವಾಗ ತೋರಿಸ್ತೀರಾ ಬಾಸ್ ಹುಡುಗಿನ? ಹುಡುಗಿ ಇವತ್ತಾಗಲ್ಲ, ಟೈಮ್ ಆಗ್ಬಿಟ್ಟಿದೆ. ನಾಳೆ ನಾನು ಹೇಳೋ ಜಾಗಕ್ಕೆ ಬಾ, ತೋರಿಸ್ತೀನಿ. ಓಕೆ ಬಾಸ್, ಬಟ್ ಯಾಕೆ ಬಾಸ್ ಆ ಹುಡುಗಿನ ಬುಟ್ಟಿಗೆ ಹಾಕೋಬೇಕು? ಈಗಾಗಲೇ ನಿಮ್ಗೆ ಇಷ್ಟೊಂದು ಹೆಡ್ಡೇಕ್ ಇದೆ, ಫ್ಯಾಮಿಲಿ, ಬಿಸ್ನೆಸ್ಸು, ಈ ಟೆನ್ಷನ್ ಮಧ್ಯ ಆ ಹುಡುಗಿ ಮ್ಯಾಟ್ರ್ ಬೇಕಾ ಬಾಸ್? ಲೋ, ಈ JD ರೀಸನ್ ಇಲ್ಲದೆ ಏನೂ ಮಾಡಲ್ಲ. ಆ ರೀಸನ್ ಏನು ಅಂತ ಆಮೇಲೆ ಹೇಳ್ತೀನಿ. ತಲೆ ತಿನ್ಬೇಡ, ಸುಮ್ಮನೆ ನಿಂತ್ಕೊಳ್ಳೋ. ಅಲ್ಲ ಕಣೋ, ಕಾಡ್ಗೆ ಹೋಗಿ ಆನೆ ಬಲ್ಲದ್ ಕೂದಲು ತರ್ತೀನಿ ಅಂತೀಯ, ಇಷ್ಟು ಮಾಡೋಕ್ಕಾಗಲ್ವೇನೋ? ಹೇ ಆಗುತ್ತೆ ಬಾಸ್, ನಾನೆಲ್ಲ ಆಗಲ್ಲ ಅಂದೆ. ಜಸ್ಟ್ ಜನರಲ್ ನಾಲೆಡ್ಜ್ಗೋಸ್ಕರ ಕೇಳಿದೆ ಅಷ್ಟೇ. ಇದೊಂಥರ ಪೈಲ್ವಾನ್ ಹುಡುಗನ ಇಟ್ಕೊಂಡು ಮಾಡ್ತಾರೋ ಹನಿ ಟ್ರ್ಯಾಪ್ ಅಂತ ಅನ್ಕೋ. ಆ ಹುಡುಗಿನ ಹೇಗಾದ್ರೂ ಮಾಡಿ ಪಟಾಯಿಸಿ ಅವಳ ಹತ್ರ ಒಂದಷ್ಟು ಸೀಕ್ರೆಟ್ಸ್ ಇದೆ, ಅದನ್ನ ತಿಳ್ಕೊಬೇಕು. ಏನ್ ಬಾಸ್ ಅದು? ಏನ ನೀನು 3 ತಿಂಗಳಿಗಿಂತ ಮುಂಚೆ ಹೊಡ್ದವನಾಗ ಆಡ್ತೀಯಲ್ಲ? ಸಮಾಧಾನ ತಡ್ಕೋ. ಏನಾದ್ರೂ ಒಂದು ಹೇಳಂಗಿಲ್ಲ, 20 ಕ್ವಶನ್ ಶೂಟ್ ಮಾಡ್ತಾನೆ ಆಗ್ಲೇನೆ. ನೋಡು, ಜೀವನದಲ್ಲಿ ಏನೇ ಮಾಡಿದ್ರು ನಿಧಾನಕ್ಕೆ ಮಾಡಬೇಕು.